3 ತಿಂಗಳಿಂದ ಇಲ್ಲೆಲ್ಲ ಹೊಡೆದ್ಬಿಟ್ಟು ನನ್ನ ತಂಗಿ ಎದ್ರುಕೊಂಡು ನನ್ನ ಹತ್ರ ಓಡ್ ಬಂದಿದ್ದು ಬೆಂಗಳೂರಿಗೆ. 1 ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ, ಇಲ್ಲ ನಾನು ಮತ್ತೆ ನೋಡ್ಕೋತೀನಿ, ನೋಡಪ್ಪ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡು, ಒಂದಾದ ತಕ್ಷಣ ಎಲ್ಲಾನು ಕೊಡ್ತೀವಿ ಆಯ್ತಾ, ಆದ್ರೆ ಮಕ್ಳ ಹೆಸ್ರಿಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಸರ್. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಅವಳಿಗೆ ಹೊಡಿಯೋದಕ್ಕೆ ಬಡಿಯೋದಕ್ಕೆ. ಅವಳ ಇಷ್ಟ ಮತ್ತೆ ಅವಳದೆಲ್ಲ ಸ್ಟಾರ್ಟ್ ಆಗಿದ್ದಕ್ಕೆ ನಾವು ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತೆ ಅವಳ ಜೊತೆನೂ ಮತ್ತೆ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಕ್ಕೆ ಅವಳನ್ನ ಬಿಟ್ಟಿಲ್ಲ. 2 ದಿವಸದಿಂದ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವಳು ತಡೆಕಾಗ್ದಲೆ ಸ್ಟೇಷನ್ಗೆ ಹೋಗಿದ್ದಾಳೆ. SP ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಇನ್ನು ಕೊಟ್ಬಿಡ್ತಾಳೆ ಅಂತ ಅಲ್ಲೇ SP ಆಫೀಸಲ್ಲೇ ತೆಗೆದ್ಬಿಟ್ಟಿದ್ದಾನೆ. ಹಿಂದಿನ ದಿನ ಭಾನುವಾರ ರಾತ್ರಿ 9:30 ಗಂಟೆನಲ್ಲಿ ಮನೆಗೆ ಬಂದು ಹೊಡೆದಿದ್ದಾನೆ ಸರ್. ಹೊಡೆದಿದ್ದಾನೆ, ಮಕ್ಕಳಿಗೆ ಇವ್ರಿಗೆ ಎಲ್ಲ ಹೊಡೆದಿದ್ದಾನೆ. ಅವಳು ತಡೆಕಾಗ್ದಲೇನೆ ಬೆಳಿಗ್ಗೆನೆ ಎದ್ಬಿಟ್ಟು SP ಹತ್ರ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಫಸ್ಟ್ ಮಹಿಳಾ ಸ್ಟೇಷನ್ಗೆ ಹೋಗಿದ್ದಾಳಂತೆ. ಅವ್ರು ಪೊಲೀಸ್ ಇದ್ದನ್ನ ನೀವು SP ಹತ್ರ ಹೋಗೋ ಅಷ್ಟೊತ್ತಿಗೆ ಮತ್ತೆ ಅವಳ ವಿಷಯ ಎಲ್ಲ ಗೊತ್ತಾಗುತ್ತೆ, ಈ ತರ ದುಡ್ತಿರೋದೆಲ್ಲ ಗೊತ್ತಾಗುತ್ತೆ ಅಂತ. ಅಯ್ಯೋ, ಇವಾಗ ಮೋಹನ್ ಮೇಲೆ ಆಕ್ಷನ್ ತಗೊಳ್ಳಿ ಅಂದ್ರೆ ಅವಳು ಏನು ಪೊಲೀಸ್ ಇದು ಎನ್ಕ್ವೈರಿ ಮಾಡಿಸಿ ಅಂದ್ರೂ ಪ್ರೊಸೀಜರ್ ಮಾಡ್ತೀವಿ. ಹೋದಾಗೆಲ್ಲ ರಾಜಿ ಮಾಡಿ ಕಳ್ಸೋರು ಸರ್. ಪೊಲೀಸ್ ಆದ್ರಿಂದ ರಾಜಿ ಮಾಡಿ ಕಳ್ಸೋರು. ಮತ್ತೆ 3 ತಿಂಗಳು ಸುಮ್ನೆ ಇರೋನು, ಮತ್ತೆ ಸ್ಟಾರ್ಟ್ ಮಾಡೋನು. ಏನಾರ ದುಡ್ಡು ಬೇಕಿದ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡೋನು. ನಾವು ಮಕ್ಳು ಮುಖ ನೋಡ್ಕೊಂಡು ಎಲ್ಲ ಬಂದು ಸಮಾಧಾನ ಮಾಡಿ, ಅಯ್ಯೋ ಈ ಮಕ್ಳು ಸಾಕ್ತಿರ್ಲಿಲ್ಲ, ಇದ್ ಮಾಡ್ತಿರ್ಲಿಲ್ಲ. ಆಗಿದೆ ಸರ್, ಆಗಿದೆ. ಹೋದ್ಸಲ ನಾನೇ ನನ್ ಮಗು 1 ಮಂತ್ ಇರ್ಬೇಕಾದ್ರೆ ಎತ್ಕೊಂಡೋಗಿ SP ಇದಕ್ಕೆ ಅಲ್ಲಿ KR ಪುರಂ ಪೊಲೀಸ್ ಸ್ಟೇಷನ್ಗೆ ಹಂಗೆ ಹೋಗಿದ್ದೆ. ಅವಾಗೆಲ್ಲ ಇದ್ ಮಾಡಿ ಎಲ್ಲಾನು ಬುದ್ಧಿ ಹೇಳ್ತೀವಿ ಅಂತ ಹೇಳಿ ಕಳ್ಸ್ಬಿಟ್ರು. ಕೇಸ್ ಇದ್ ಮಾಡ್ಲಿಲ್ಲ. ಇವ್ರಿಬ್ರು ಜೊತೆ ಅಫರ್ ಇಲ್ಲ ಸರ್. ಅವಳು ಇವ್ರನ್ನ ಪ್ರವೋಕ್ ಮಾಡೋಳು, ಅವಳಿಗೆ ತಗೊಂಡೋಗೆಲ್ಲ ದುಡ್ಡು ಸುರಿಯೋದು ಮಾಡೋದು. ಅಯ್ಯೋ ನನ್ ಕಳಿಸ್ಬೇಡ ಅಂದ್ಲು 3 ತಿಂಗಳಿಂದ. ನಾನು ಇದೀನಿ ಕಣೆ, ಅವ್ನೇನು ಮಾಡಲ್ಲ, ಹೋಗು, ಅವ್ನು ಏನು ಮಾಡಲ್ಲ, ಇಲ್ಲ ನನ್ನ ಸಾಯಿಸ್ತಾನೆ, ನನ್ ಕಳಿಸ್ಬೇಡ, ನೀವೆಲ್ಲ ಬರ್ತೀರಾ ನನ್ನನ್ನ, ನಿನ್ಗೆ ಬರೀ ಸೊಸೈಟಿ ಹೊಡೆದ್ಬಿಟ್ಟು ಕಳ್ಸಿದ್ದೆ ಸರ್. ಇಲ್ಲೇನೆ ಹೊಡೆದ್ಬಿಟ್ಟು ಕಳ್ಸಿದ್ದ, ಬ್ಯಾಟಲ್ಲಿ ತಲೆಗೆ ಹೊಡಿಯಕ್ ಹೋಗಿದ್ದೆ. ನನ್ನ ಮಗ ಎಳ್ಕೊಂಡಿದ್ದಕ್ಕೆ ಬಂದು ಇಲ್ಲಿ ಬಿದ್ದಿತ್ತು. ಅದಕ್ಕೂ ಫೋಟೋ ಎಲ್ಲ ಇದೆ ನಮ್ಮ ಹತ್ರ. ರಾತ್ರಿ ಬಸ್ ಹತ್ತಿ ಬಂದಿದ್ಲು ಬೆಂಗಳೂರಿಗೆ. ಸಮಾಧಾನ ಮಾಡಿ ನನ್ನ ಹತ್ರ ಎಲ್ಲ ಪ್ರಾಮಿಸ್ ಮಾಡ್ದ, ಇನ್ಮೇಲೆ ಹೊಡಿಯಲ್ಲ, ಇನ್ಮೇಲೆ ನಾನು ನೋಡ್ಕೋತೀನಿ. ಇಲ್ಲ ಮಧು ನಂಗೊಂದು ಚಾನ್ಸ್ ಕೊಡಿ ಅಂತ ಅಂದ. ಅದಕ್ಕೋಸ್ಕರ ಬೇಡ ಕಣೆ, ನೆಕ್ಸ್ಟ್ ಟೈಮ್ ನನ್ನನ್ನು ಹೆಣಾಗಿ ನೋಡ್ತೀರಾ ಕಂಡ್ರೆ ನಾನು ಕಳಿಸ್ಬೇಡಿ ಅಂತ ಅಂದ್ಲು. ಮಕ್ಳಿದೆ, ಹೋಗು, ಅವ್ರ ಜೀವನ ಮಾಡಬೇಕು ಅಂತ ನಾನು ಕಳಿಸ್ದೆ ಸರ್. ನಾನೇ ಕಾರಣ ನನ್ನ ತಂಗಿ ಇವತ್ತಿದ್ದಕ್ಕೆ. ಅವ್ಳು ಕಳಿಸಿಲ್ಲ ಅಂದಿರೆ ನನ್ನ ತಂಗಿ ಬದುಕೋತಿದ್ಲೆ. ನನ್ನ ತಂಗಿ ಹೇಳೋಳು, ನನ್ನನ್ನು ವಾಪಸ್ ಕಳಿಸ್ಬೇಡ, ನನ್ನನ್ನು ವಾಪಸ್ ಕಳಿಸ್ಬೇಡ ಅಂತ ಹೇಳೋಳು. ನನ್ನ ಬಿಡಲ್ಲ, ಅವನು ಸಾಯಿಸ್ತಾನೆ. ಈಗ 1-3 ತಿಂಗಳು ಇದು 1 ತಿಂಗಳಿಂದನೂ ಅಷ್ಟೇನೆ. ಮತ್ತೇನಕ್ಕೆ ಅವಳು ವಿಷಯ ಆದಿದ್ದಂದ್ರೆ ನಿನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ಅವಳನ್ನು ಬಿಡಲ್ಲ ಅಂತ ಅನ್ನೋನು. ಅಂದರೆ ಏನು, ಒಬ್ಬ ಪೊಲೀಸ್ ಆಗಿ ಏನಿದೆ, ಒಬ್ಬ SP ಆಫೀಸ್ಗೆ ಹೋಗಿ ಅವ್ನು ಕೊಲೆ ಮಾಡ್ತಾನೆ ಅಂತ ಅಂದ್ರೆ ಗೊತ್ತಿದ್ದು ಅವ್ನು ಏನಾಗುತ್ತೆ ಮುಂದಕ್ಕೆ ಅಂತ ಅಂದ್ರೆ ಎಂತ ಇದು. ಪೊಲೀಸ್ ಅವರಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಬರ್ಕೊಟ್ಟಿದ್ದೀನಿ ಸರ್. ಮಾಡಿದ್ದೀನಿ ಸರ್, FIR ಮಾಡಿದ್ದೀನಿ. SP ಅವರು ಕೂಡ ಹೇಳಿದ್ದಾರೆ, ನಾನು ಸರಿಯಾಗಿರೋ ಕ್ರಮ ತಗೋತೆ ಅಂತ ನಂಬಿಕೆ ಇದೆ. ಪೊಲೀಸ್ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಇವಾಗಿಂದ ನೋಡ್ತಾ ಇದೀವಲ್ಲ ಸರ್, ನಂಬಿಕೆ ಇದೆ. ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಸರ್. ಸಿಗುತ್ತೆ. ಇಲ್ಲ ಸರ್, SP ಹೇಳಿದ್ದಾರೆ ಇವಾಗ ನಾನು ಕರೆಕ್ಟಾಗೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತೀನಿ ಸರ್, 2 ದಿನ ನಾವು ಇದು ಮಾಡ್ತೀವಿ. ಅವರು ಎಲ್ಲ ಪ್ರೊಸೀಜರ್ ಪ್ರಕಾರನೇ ಮಾಡಲಿ ಸರ್. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಕಾನೂನು ಇದಕ್ಕೆ ಡಿಸ್ಟರ್ಬ್ ಮಾಡಲ್ಲ. ಆಗಿಲ್ಲ ಅಂತಂದ್ರೆ ನಾವು ಬಿಡಲ್ಲ ಸರ್. ತಂಗಿದೆ ಮನೆ, ಅವಳು ಕಷ್ಟಪಟ್ಟು ಎಲ್ಲ ಮಾಡಿ ಮಾಡಿದ್ದಾಳೆ. ಅವಳು ಸಮಾಧಾನ ಆಗ್ಲಿ ಅಂತ ಇಲ್ಲಿ ತಂದು ಪೂಜೆ ಮಾಡ್ಕೊಳ್ಳೋಗಿ ಆಗ್ಲಿ ಸರ್. ಒಂದೆರಡು ದಿನ ನಾನು ವೇಟ್ ಮಾಡ್ಬಿಟ್ಟು ಹೇಳಿದ್ದಾರೆ, ಮಾಡ್ತಾನೆ ಇದ್ದಾರೆ. ಅವ್ರ ಪ್ರೊಸೀಜರ್ ಯಾವ್ದು ಡಿಲೇ ಇಲ್ಲ, ಮಾಡ್ತಾ ಇದ್ದಾರೆ. ಅವ್ರು ಇದ್ರ ಪ್ರಕಾರ ನಾನು ಕಾಯ್ತೀನಿ ಸರ್. ನಂಬಿಕೆ ಇದೆ ಕಾನೂನು ಮೇಲೆ, ಕಾಯ್ತೀನಿ ನಾನು. ಮಧು, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.